ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನೋಡಿ ಇನ್ನೊಂದು ಡಿಫ್ರೆಂಟ್ ಸ್ಯಾರಿ ಕುಚ್ಚು ಡಿಸೈನ್ ತೊಗೊಂಡು ಬಂದಿದ್ದೀನಿ. ನೀವು ನೋಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟಾಗಿದೆ. ಇಲ್ಲೆಲ್ಲೂ ಕುಚ್ಚು ಬರೋಲ್ಲ. ಸೊ ನೀವು ಈ ರೀತಿ ಹಾಕ್ಕೋಬೋದು, ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಬೀಡ್ಸ್ ನಾನು ಪರ್ಲ್ ಹಾಕಿದ್ದೀನಿ. ನೀವು ಗೋಲ್ಡ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಪರ್ಲಲ್ಲಿ ಸ್ವಲ್ಪ ಇನ್ನೂ ಸೈಜ್ ದೊಡ್ಡದು ಕೂಡ ಯೂಸ್ ಮಾಡ್ಬೋದು. ದೊಡ್ಡದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಸ್ಟಾರ್ಟ್ ಮಾಡೋಣ ಹೇಗೆ ಅಂತ. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಹೊಸದಾಗಿ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡ್ತಿರೋ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಇನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಆ ಥ್ರೆಡ್ ಬಂದು ಕಮ್ಮಾಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ ಇದು. ಸೊ ನೀವು ಸಿಲ್ಕ್ ಥ್ರೆಡ್ 6 ದಾರ ತೊಗೊಳ್ಳಿ. ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ನಾನಿಲ್ಲಿ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ ಪರ್ಲ್ ತೊಗೊಂಡಿದ್ದೀನಿ. ನೀವು ನೋಡಿಬಿಟ್ಟು ತಗೊಳ್ಳಿ ಯಾವುದು ಬೇಕು ಅಂತ. ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಬಿಟ್ಟು. ನೆಕ್ಸ್ಟು ಬಟ್ಟೆ ಲಾಕ್ ಆದಮೇಲೆ ಚೈನ್ ಹಾಕ್ಕೊಳ್ಳಿ. 1 2 3 4 5. ಅಂದರೆ ಚೈನು ಅಷ್ಟೇ, ನೀವು ನಿಮ್ಮ ಬೀಡ್ ಯಾವ್ದು ಸೈಜ್ ತೊಗೊಂಡಿರ್ತೀರ ಒಟ್ಟಿನಲ್ಲಿ ಈಗ ಮಾಡಿದ್ರೆ ಅದು ಫುಲ್ ಕವರ್ ಆಗಬೇಕು. ಪೂರ್ತಿ ಇದು ಕವರ್ ಆಗೋಷ್ಟು ಹಾಕ್ಕೊಳ್ಳಿ. ಎಷ್ಟಾದರೂ ಓಕೆ. ಲಾಕ್ ಟರ್ನ್ ಮಾಡಿಕೊಂಡು ಹಿಂದೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಲಾಕ್ ಮಾಡಿದ್ರಲ್ಲ ಬಟ್ಟೆಗೆ, ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಟರ್ನ್ ಮಾಡಿಕೊಂಡು ಡಿಸೈನು ಪೂರ್ತಿನೂ ಇಲ್ಲಿ ಏನೂ ಚೇಂಜಸ್ ಇಲ್ಲ. ಪೂರ್ತಿ ಸಿಂಗಲ್ ಕ್ರೋಶ ಹಾಕೊತ ಹೋಗಿ. ನೋಡಿ, ಜಸ್ಟ್ ಇಷ್ಟೇ. ಎಷ್ಟಾಗತ್ತೆ ಅಷ್ಟು ಇಷ್ಟು ಅಂತ ಏನಿಲ್ಲ. ನೀವಲ್ಲಿ ಎಷ್ಟು ಚೈನ್ ಹಾಕ್ಕೊಂಡಿದ್ದೀರಾ ಒಟ್ಟಿನಲ್ಲಿ ಆ ಚೈನ್ ಪೂರ್ತಿ ಕವರ್ ಆಗಬೇಕು. ಅಷ್ಟು ಪೂರ್ತಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಹೀಗೆ ಇಲ್ಲಿವರೆಗೂ ಹಾಕ್ಕೊಳ್ಳಿ, ಪೂರ್ತಿ ಕವರ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇದು ಫುಲ್ ಕವರ್ ಆಯಿತು ಇಲ್ಲಿವರೆಗೂ. ಸೇಮ್ ನೀವು ಅದೇ ಎಷ್ಟು ಚೈನ್ ಹಾಕ್ಕೊಂಡಿದ್ದೀರೋ ಅಷ್ಟು ಚೈನು ಕವರ್ ಆಗೋ ತನಕ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿಗೆ ಎಂಡ್ ಆಯಿತು ನೋಡಿ. ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಡಿಸೈನು ಟರ್ನ್ ಮಾಡಿಕೊಂಡು ಮತ್ತೆ ಸೇಮ್ ಏನು ಚೇಂಜಸ್ ಇಲ್ಲ ಇದರಲ್ಲಿ. ಪ್ರತಿ ಚೈನಿಗೂ ಸಿಂಗಲ್ ಕ್ರೋಶ. ಇಲ್ಲೂ ಸಹ ಈ ಡಿಸೈನ್ ಬರೋದೇ ಪೂರ್ತಿ ಸಿಂಗಲ್ ಕ್ರೋಶ ಅಷ್ಟೇ. ನೋಡಿ, ಪೂರ್ತಿ ಚೈನಿಗೂ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಹೀಗೆ ಪೂರ್ತಿ ಕಂಟಿನ್ಯೂ ಮಾಡಿ. ಪೂರ್ತಿ ಸಿಂಗಲ್ ಕ್ರೋಶ. ಓಕೆ, ನೋಡಿ ಇದು ಸಿಂಗಲ್ ಕ್ರೋಶ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಓಕೆ, ನೆಕ್ಸ್ಟ್ ಮತ್ತೆ ಡಿಸೈನ್ ಟರ್ನ್ ಮಾಡ್ಕೊಳ್ಳೋದು, ಮತ್ತೆ ಸಿಂಗಲ್ ಕ್ರೋಶ. ಇಲ್ಲಿ ಯಾವ ಡಿಸೈನು ಇಲ್ಲ, ಜಸ್ಟ್ ಬರೀ ಇಷ್ಟೇ ಡಿಸೈನು ಸಿಂಗಲ್ ಕ್ರೋಶ. ನಿಮಗೆ ಎಷ್ಟು ದೊಡ್ಡ ಆರ್ಚ್ ಬೇಕು, ಎಷ್ಟು ಸೈಜ್ ಬೇಕು ನೋಡಿಬಿಟ್ಟು ಅಷ್ಟು ಸ್ಟೆಪ್ಪು ಬರೀ ಇದನ್ನೇ ರಿಪೀಟ್ ಮಾಡ್ಕೊಳ್ಳಿ. ಎಂಡ್ ಆದ ತಕ್ಷಣ ಟರ್ನ್ ಮಾಡ್ಕೊಳ್ಳಿ. ಮತ್ತು ಸೇಮ್ ಸಿಂಗಲ್ ಕ್ರೋಶ, ಪ್ರತಿ ಚೈನಿಗೂ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಹೀಗೆ
ಪೂರ್ತಿ ಹಾಕ್ಕೊಳ್ಳಿ. ಅದೇ ನಿಮಗೆ ಎಷ್ಟು ಸೈಜ್ ಬೇಕು ನೋಡಿಬಿಟ್ಟು ಒಂದು 3 ಸ್ಟೆಪ್ ಅಥವಾ 4 ಸ್ಟೆಪ್ಪು ಇದೇ ಡಿಸೈನೇ ರಿಪೀಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ನಾನಿಲ್ಲಿ 5 ಸ್ಟೆಪ್ಪು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೋಡಿ ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ ಯಾವ ಸೈಜಿಗೆ ಬೇಕು, ನಾನು ಈ ಸೈಜಿಗೆ ಮಾಡಿದ್ದೀನಿ ಎಲ್ಲದನ್ನು. ಈ ಸೈಜಿಗೆ ಅಂದರೆ 5 ಸ್ಟೆಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು ನೀವು ಎಷ್ಟು ಸ್ಟೆಪ್ ಇದು ಸಿಂಗಲ್ ಕ್ರೋಶ ಮಾಡ್ಕೋತೀರಾ ಅಷ್ಟು ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ ನೋಡಿ. ಮತ್ತು ಇದನ್ನು ಟರ್ನ್ ಮಾಡಿಕೊಂಡು ಡಿಸೈನ್ ಟರ್ನ್ ಮಾಡಿಕೊಂಡು ಸೇಮ್ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ ಹಾಕಿ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಪಕ್ಕದ್ದೇ ಸ್ಕಿಪ್ಪೆಲ್ಲ ಮಾಡೋ ಹಾಗಿಲ್ಲ, ಪಕ್ಕದ ಚೈನಿಗೆ ಮತ್ತೆ ಸಿಂಗಲ್ ಕ್ರೋಶ, ಮತ್ತು ಸಿಂಗಲ್ ಚೈನ್, ಮತ್ತು ಸಿಂಗಲ್ ಕ್ರೋಶ. ಓಕೆ, ಒಂದು ಚೈನ್ ಹಾಕ್ಕೊಳ್ಳಿ, ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ, ಒಂದು ಚೈನ್ ಮತ್ತು ಸಿಂಗಲ್ ಕ್ರೋಶ. ಪೂರ್ತಿ ಹಾಗೆ ಮಾಡಿ. ಓಕೆ ನೋಡಿ, ಈ ಥರ ಡಿಸೈನ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟಾದಮೇಲೆ ಫಿನಿಶ್ ಆಯಿತು ನಿಮಗೆ. ಇಲ್ಲಿ ನೆಕ್ಸ್ಟು ಒಂದು 4-5 ಚೈನ್ ಹಾಕ್ಬಿಟ್ಟು 1 2 3 4 4 ಚೈನ್ ಹಾಕ್ಬಿಟ್ಟು ಥ್ರೆಡ್ಡು ಕಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಈ ರೀತಿ ಈ ಥರ 3-4 ಚೈನ್ ಹಾಕಿಬಿಟ್ಟು ಥ್ರೆಡ್ ಕಟ್ ಮಾಡಿಬಿಟ್ಟು ಇದು ನೀಟಾಗಿ ಬ್ಯಾಕ್ ಸೈಡಲ್ಲಿ ಗಮ್ ಮಾಡ್ಕೊಳ್ಳಿ ಪೂರ್ತಿ. ಓಕೆ ನೋಡಿ, ಕ್ಲಿಯರ್ ಆಯಿತು. ಕ್ಲಿಯರ್ ಆದಮೇಲೆ ಪೂರ್ತಿ ಹೀಗೆ ಕಾಣಿಸುತ್ತೆ. ನಾನಿಲ್ಲಿ 1 ಇಂಚ್ ಗ್ಯಾಪ್ ಇಟ್ಟು ಹಾಕಿದ್ದೀನಿ ನೋಡಿ. ಇಷ್ಟು ಹತ್ರದಲ್ಲಿದ್ರೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಕುಚ್ಚೆಲ್ಲ ಏನೂ ಬೇಡ, ಡಿಫ್ರೆಂಟಾಗಿರುತ್ತೆ ಈ ರೀತಿ ಹಾಕಿದ್ರೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬ ಸಿಂಪಲ್ ಅಂದರೆ ಸಿಂಪಲ್ಲು, ಏನೂ ವರ್ಕ್ ಇಲ್ಲ, ಬರೀ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋದು. ಸೊ ನೀವು ಈಗ ಕಲಿತಿರೋರು ಕೂಡ ಕ್ರೋಶ ಹಾಕ್ಬೋದು, ಅಂಥ ಕಷ್ಟ ಎಂತ ಇರೋದಿಲ್ಲ. ಸೊ ಟ್ರೈ ಮಾಡಿ. ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು.